ಧರ್ಮದ ಹೆಸರಲ್ಲಿ ದುರ್ಬಲರ ಮೇಲೆ ದಾಳಿ, ಗೋರಕ್ಷಣೆ ಅಥವಾ ಸೋಷಿಯಲ್ ಮೀಡಿಯಾ ಸ್ಟಂಟ್. ಇದೆಂಥ ಗೋರಕ್ಷಣೆ? ಪೌರುಷ ಸಣ್ಣವರ ಮೇಲಷ್ಟೇನಾ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಶ್ರೀಯಂ ಪವಿತ್ರ. ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ತನ್ನನ್ನು ಹಿಂದುತ್ವದ ರಕ್ಷಕರಂತೆ ತೋರಿಸ್ಕೊಳ್ಳುತ್ತೆ. ಗೋರಕ್ಷಣೆ, ಗೋಮಾಂಸ ನಿಷೇಧದ ಹೆಸರಲ್ಲಿ ದೇಶದಾದ್ಯಂತ ರ್ಯಾಲಿಗಳನ್ನು ಮಾಡ್ತಾರೆ, ಕಾನೂನುಗಳನ್ನು ಜಾರಿಗೆ ತರ್ತಾರೆ. ಆದರೆ ಅದೇ ಬಿಜೆಪಿ ನಾಯಕರು ಗೋಮಾಂಸ ರಫ್ತು ಮಾಡುವ ಕಂಪನಿಗಳಿಂದ ಕೋಟ್ಯಾಂತರ ರೂಪಾಯಿ ದೇಣಿಗೆ ಪಡಿತಾ ಇದ್ರೆ ಇದು ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನದಂತಾಗುತ್ತೆ. ಬಿಜೆಪಿಯ ಈ ದ್ವಂದ್ವ ನೀತಿ ನೋಡಿದ್ರೆ ನಿಜವಾಗ್ಲೂ ನಾಚಿಕೆ ಆಗಬೇಕು. ಇದು ಕೇವಲ ಆರೋಪ ಅಲ್ಲ, ಅಧಿಕೃತ ದಾಖಲೆಗಳಲ್ಲೇ ಬಯಲಾಗಿರೋದು. ಅಲಾನಾ ಗ್ರೂಪ್ ಅನ್ನುವಂಥ ಕಂಪನಿ ಭಾರತದ ಅತಿದೊಡ್ಡ ಗೋಮಾಂಸ ರಫ್ತುದಾರ. ಇದು ಮುಖ್ಯವಾಗಿ ಬಫೆಲೋ ಮಾಂಸವನ್ನ ವಿದೇಶಗಳಿಗೆ ರಫ್ತು ಮಾಡುತ್ತೆ. ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ 1,24,00,000 ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ನೇರವಾಗಿ ಜಮೆಯಾಗುತ್ತಿದೆ. ಇದು ಮಗುವಿನ ಶಿಕ್ಷಣಕ್ಕೆ ನೆರವು, ಅನಾರೋಗ್ಯದ ಸಮಯದಲ್ಲಿ ಆಪದ್ಬಾಂಧವ, ಗೃಹಿಣಿಯರ ಕೈಗೆ ಸಿಕ್ಕ ನಿಜ ಆರ್ಥಿಕ ಸ್ವಾತಂತ್ರ್ಯ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. 2024-25ನೇ ಸಾಲಿನಲ್ಲಿ ಈ ಕಂಪನಿ ಬಿಜೆಪಿಗೆ 30 ಕೋಟಿ ರೂಪಾಯಿ ದೇಣಿಗೆಯನ್ನು ನೀಡಿದೆ. ಇದು ಅವರ ಅತಿ ಹೆಚ್ಚಿನ ದೇಣಿಗೆಯಾಗಿದ್ದು, ಹಿಂದಿನ ವರ್ಷಗಳಲ್ಲೂ ಕೂಡ ಅವರು ಬಿಜೆಪಿಗೆ ಹಣವನ್ನು ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, 2019ರಲ್ಲಿ ಅಲಾನಾ ಗ್ರೂಪ್ ಕಂಪನಿಗಳು 7 ಕೋಟಿ ರೂಪಾಯಿ ಎಲೆಕ್ಟ್ರಾಲ್ ಬಾಂಡ್ಸ್ ಮೂಲಕ ನೀಡಿದ್ವು. ಅದರಲ್ಲಿ 2 ಕೋಟಿ ಬಿಜೆಪಿಗೇನೆ ಹೋಗಿದೆ. ಸೊ ಹೀಗೆ ಅಲಾನಾ ಗ್ರೂಪ್ನ ವಿವಿಧ ಕಂಪನಿಗಳಾದ ಅಲಾನಾ ಸನ್ಸ್ ಪ್ರೈವೇಟ್ ಲಿಮಿಟೆಡ್, ಫ್ರೆಗ್ರಿಕೋ ಅಲಾನಾ ಪ್ರೈವೇಟ್ ಲಿಮಿಟೆಡ್ ಮುಂತಾದವುಗಳ ಮೂಲಕ ದೇಣಿಗೆ ಹರಿದು ಬಂದಿದೆ. ಇದು ಯಾಕೆ ಅನಾಚಾರ ಅಂತಂದ್ರೆ, ಬಿಜೆಪಿ ಸರ್ಕಾರದ ಅಡಿಯಲ್ಲೇ ಭಾರತದ ಗೋಮಾಂಸ ರಫ್ತು ಹೆಚ್ಚಾಗಿರೋದು. 2025ರಲ್ಲಿ ಇದು $4 ಬಿಲಿಯನ್ ದಾಟಿದೆ. ಆದರೆ ಅದೇ ಸಮಯದಲ್ಲಿ ಬಿಜೆಪಿ ನಾಯಕರು ಗೋಹತ್ಯೆ ವಿರೋಧದ ಹೆಸರಲ್ಲಿ ಗೋರಕ್ಷಕರನ್ನ ಪ್ರೋತ್ಸಾಹಿಸ್ತಾರೆ, ಕೆಲವೊಮ್ಮೆ ಹಿಂಸೆಯನ್ನು ಸಹ ಸಹಿಸಿಕೊಳ್ತಾರೆ. ಸೊ ಗೋಮಾಂಸ ತಿನ್ನೋದು ಅಥವಾ ಮಾರೋದು ಅಂತಂದ್ರೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಅಂತ ಹೇಳ್ತಾರೆ. ಆದರೆ ಅದೇ ಗೋಮಾಂಸ ರಫ್ತುದಾರರಿಂದ ಹಣ ಪಡೆದು ಪಾರ್ಟಿ ಚುನಾವಣೆಗೆ ಬಳಸ್ಕೊಳ್ಳೋದು ಸರಿನಾ? ಇದು ಸ್ಪಷ್ಟವಾದಂಥ ಒಂದು ಹಿಪೋಕ್ರಸಿ. ಒಂದ್ ಕಡೆ ಗೋಮಾತೆಯನ್ನು ಪೂಜಿಸುವಂತೆ ಹೇಳಿ ಮತ್ತೊಂದು ಕಡೆ ಅದರ ಮಾಂಸ ರಫ್ತು ಮಾಡೋದ್ರಿಂದ ದೇಣಿಗೆ ಪಡೆಯೋದು, ಇದು ಜನರನ್ನ ಮೂರ್ಖರನ್ನಾಗಿ ಮಾಡುವಂತಹದ್ದು. ಬಿಜೆಪಿ ಗೋರಕ್ಷಣೆ ಹೆಸರಲ್ಲಿ ರಾಜಕೀಯ ಮಾಡ್ತಾ ಇದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಹಿಂದಿನ ಬಾಗಿಲಿಂದ ಅದೇ ಉದ್ಯಮದಿಂದ ಹಣ ಪಡಿತಾರೆ. ಇದು ನಿಮ್ಮ ಮಾನ ಮರ್ಯಾದೆಗೆ ಧಕ್ಕೆ ಆಗೋದಿಲ್ವಾ? ಒಂದ್ ಕಡೆ ಗೋಮಾಂಸ ತಿನ್ನೋರನ್ನ ದೇಶದ್ರೋಹಿಗಳು ಅಂತ ಕರೆಯೋದು, ಇನ್ನೊಂದ್ ಕಡೆ ಅದೇ ಗೋಮಾಂಸ ರಫ್ತು ಮಾಡೋ ಕಂಪನಿಗಳಿಂದ ಹಣ ಸ್ವೀಕರಿಸೋದು. ಇದೆಂಥ ರಾಜಕೀಯ? ನಮ್ಮ ದೇಶದಲ್ಲಿ ಕಾನೂನಿದೆ, ಪೊಲೀಸರಿದ್ದಾರೆ, ಪೊಲೀಸ್ ಇಲಾಖೆಗಳಿದೆ, ನ್ಯಾಯಾಲಯಗಳಿದೆ. ಹಾಗಿದ್ರೆ ಯಾರಿಗೆ ರಸ್ತೆ ಮೇಲೆ ನಿಲ್ಲಿಸಿ ವಿಚಾರಣೆ ಮಾಡೋ ಹಕ್ಕು ಕೊಟ್ಟರು? ಯಾರಿಗೆ ಹೊಡೆಯೋ ಅಧಿಕಾರ ಕೊಟ್ಟರು? ಗೋರಕ್ಷಣೆ ಅನ್ನೋ ಹೆಸರಲ್ಲಿ ವಾಹನಗಳನ್ನು ತಡೆದು ಜನರನ್ನು ಅವಮಾನಿಸಿ ಹಿಂಸೆ ನಡೆಸೋದು ಇದು ಧರ್ಮದ ಕೆಲಸನ ಅಥವಾ ಕಾನೂನನ್ನ ಕೈಗೆತ್ತಿಕೊಂಡ ದೌರ್ಜನ್ಯನ? ಪುನೀತ್ ಕೆರೆಹಳ್ಳಿ ಅಂತ ಒಬ್ಬ ಕೊಲೆ ಆರೋಪಿ ಕಂಡಲ್ಲಿ ಗಾಡಿಗಳನ್ನು ನಿಲ್ಲಿಸಿ ಜನರಿಗೆ ಹಿಂಸಿಸೋದು ಯಾವ ಊರ್ ನ್ಯಾಯ? ಪುನೀತ್ ಕೆರೆಹಳ್ಳಿಗೆ ನಿಜವಾಗ್ಲೂ ಧೈರ್ಯ ಇದ್ರೆ ಬೀಫ್ ಎಕ್ಸ್ಪೋರ್ಟ್ ಮಾಡುವಂಥ ಕಂಪನಿಗಳ ಮೇಲೆ ದಾಳಿ ಮಾಡಲಿ ನೋಡೋಣ. ಬೀಫ್ ಎಕ್ಸ್ಪೋರ್ಟ್ ಕಂಪನಿ ಅಂತ ದೊಡ್ಡ ಆಲದ ಮರಗಳನ್ನ ಬಿಟ್ಟು ಈ ಸಣ್ಣ ಪುಟ್ಟ ವ್ಯಾಪಾರಿಗಳ ಮೇಲೆ ಪೌರುಷ ತೋರಿಸೋದು ಸರಿನಾ? ದೊಡ್ಡವರಿಗೊಂದು ಕಾನೂನು, ಸಣ್ಣವರಿಗೊಂದು ಕಾನೂನು ಅನ್ನೋದು ಗೋರಕ್ಷಣೆ ಆಗೋದಿಲ್ಲ, ಅದು ಈತ ಮಾಡ್ಕೊಂಡಂತ ದೌರ್ಜನ್ಯ ಆಗತ್ತೆ. ಸೊ ದೊಡ್ಡ ಕಂಪನಿಗಳ ಗೇಟ್ ಮುಂದೆ ಯಾಕೆ ಪ್ರತಿಭಟನೆ ಮಾಡೋದಿಲ್ಲ? ಕೋಟಿ ವ್ಯವಹಾರ ಮಾಡೋರ ಮೇಲೆ ಯಾಕೆ ದಾಳಿ ಮಾಡೋದಿಲ್ಲ? ಯಾಕಂದ್ರೆ ಸಣ್ಣ ವ್ಯಾಪಾರಿಗಳು, ಕೂಲಿ ಕಾರ್ಮಿಕರು, ಲಾರಿಯಲ್ಲಿ ಸಾಗಣೆ ಮಾಡುವವರು ಇವರನ್ನ ಟಾರ್ಗೆಟ್ ಮಾಡೋದು ಸುಲಭ ಅಲ್ವಾ? ಯಾಕಂದ್ರೆ ಅವರ ಪ್ರತಿರೋಧ ಶಕ್ತಿಯೂ ಕಡಿಮೆ ಇರುತ್ತೆ, ಅವರ ಹಿಂದೆ ದೊಡ್ಡ ಲಾಭಿ ಇರೋದಿಲ್ಲ, ರಾಜಕೀಯ ರಕ್ಷಣೆ ಅವರಿಗಿರೋದಿಲ್ಲ. ನಿಜವಾದ ಪೌರುಷ ಅಂತಂದ್ರೆ ದೊಡ್ಡವರ ಎದುರು ನಿಲ್ಲೋದು, ಬಲಹೀನರ ಮೇಲೆ ಗರ್ಜಿಸೋದಲ್ಲ. ಸಣ್ಣವರ ಮೇಲೆ ಮಾತ್ರ ದಾಳಿ ಮಾಡಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹೀರೋ ಆಗೋದು ಗೋರಕ್ಷಣೆ ಅಲ್ಲ. ಒಬ್ಬ ವ್ಯಕ್ತಿ ಮೇಲೆ ಕೊಲೆ ಆರೋಪ ಇದ್ರೂ ಸಹ ಆತ ಗೋರಕ್ಷಕ ಅಂತ ತನ್ನನ್ನು ತಾನು ಘೋಷಿಸ್ಕೊಂಡ್ರೆ ಅವನು ಕಾನೂನಿಗಿಂತ ಮೇಲಾಗ್ಬಿಡ್ತಾನ? ಹಿಂದುತ್ವದ ಹೆಸರಲ್ಲಿ ಜನರ ಭಾವನೆಗಳ ಜೊತೆಗೆ ಆಟ ಆಡೋದು ನಿಲ್ಲಿಸಿ. ನಿಜವಾಗ್ಲೂ ನಿಮಗೆ ಮಾನ ಮರ್ಯಾದೆ ಅನ್ನೋದು ಇದ್ದಿದ್ರೆ ಈ ದೇಣಿಗೆಯನ್ನು ಹಿಂತಿರುಗಿಸಿ ಅಥವಾ ಕನಿಷ್ಠ ದೇಶದ ಜನರ ಬಳಿ ಕ್ಷಮೆ ಕೇಳಿ. ಇಲ್ಲ ಅಂತಂದ್ರೆ ನಿಮ್ಮ ಗೋರಕ್ಷಣೆಯ ಸೋಗು ಇನ್ನಷ್ಟು ಬಯಲಾಗಿ ಜನ ನಿಮ್ಮನ್ನ ಪ್ರಶ್ನಿಸ್ತಾರೆ. ಇಂತಹ ದ್ವಂದ್ವ ನೀತಿಗಳು ರಾಜಕೀಯದಲ್ಲಿ ಸಾಮಾನ್ಯ ಏನೋ ಇರಬಹುದು, ಆದರೆ ಇದು ಜನರ ನಂಬಿಕೆಯನ್ನ ಕಸಿದುಕೊಳ್ಳುವಂಥದ್ದು, ಕಳೆದುಕೊಳ್ಳುವಂಥದ್ದು. ಗೋರಕ್ಷಣೆ ಬಗ್ಗೆ ಇತರರನ್ನ ಪ್ರಶ್ನಿಸೋ ಮುಂಚೆ ನಿಮ್ಮನ್ನ ನೀವು ಪ್ರಶ್ನಿಸ್ಕೊಳ್ಳಿ. ಜನರಿಗೆ ನೀತಿ ಪಾಠ ಹೇಳೋ ಮುಂಚೆ ನಿಮ್ಮ ಕೈಗಳು ಶುದ್ಧವಾಗಿದೆಯಾ ಅನ್ನೋದನ್ನ ನೋಡ್ಕೊಳ್ಳಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.